ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಸರ್ಚಿಂಗ್ ಕನ್ನಡಿಗ. ನಮಸ್ಕಾರ ಬಂಧುಗಳೇ. ಬೆಂಗಳೂರಿಂದ ಒಂದು 140 ಕಿಲೋಮೀಟ್ರಲ್ಲಿ ಒಂದು ಜಲಪಾತ ಇದೆ, ಗಗನಚುಕ್ಕಿ ಭರಚುಕ್ಕಿ ಅಂತ. ನಾವು ಬೆಂಗಳೂರಿಂದ ಕರೆಕ್ಟಾಗಿ ಒಂದು 140 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಹೈವೇಯಿಂದ ಒಂದು 65ರಿಂದ 70 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ಹೈವೇಯಿಂದ ನಾವು ಲೆಫ್ಟ್ ಟರ್ನ್ ತೊಗೊಂಡ್ರೆ ಟುವರ್ಡ್ಸ್ ಚಾಮರಾಜನಗರ ಜಿಲ್ಲೆಗೆ ಹೋಗುತ್ತೆ. ಅಂದರೆ ಕೊಳ್ಳೇಗಾಲ ಹೋಗೋ ರೋಡಲ್ಲೇ ಬರುತ್ತೆ. ಬಸ್ಸಿನ ಸೌಕರ್ಯ ಒಳಗಡೆಗಿಲ್ಲ. ನಿಮಗೆ ಆಟೋದಲ್ಲಿ ಬಂದರೆ ಒಂದು 50 ರೂಪಾಯಿ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ, ಹೋಗ್ಬಿಟ್ಟು ವಾಪಸ್ ಕರ್ಕೊಂಬರ್ತಾರೆ. ಸ್ವಂತ ವೆಹಿಕಲಲ್ಲಿ ಬಂದರೆ ಒಳ್ಳೆಯದು, ಅಂದರೆ ಟೈಮ್ ಕವರ್ ಮಾಡ್ಬೋದು. ವೆಹಿಕಲಲ್ಲಿ ಬಂದರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ ವೆಹಿಕಲ್ಗೆ, ಪಾರ್ಕಿಂಗಿಗೆ. ಪರ್ ಹೆಡ್ 10 ರೂಪೀಸ್ ಚಾರ್ಜ್ ಮಾಡಿದ್ದಾರೆ ಈಗ ಫಾಲ್ಸ್ ನೋಡೋಕ್ಕೆ. ನಾವು ಈ ಗಗನಚುಕ್ಕಿ ಭರಚುಕ್ಕಿ ನೋಡಿಕೊಂಡು ಇಲ್ಲಿಂದ ವಾಪಸ್ ಹೋಗುವಾಗ ಮಧ್ಯದಲ್ಲಿ ಆನ್ ದ ವೇನೇ ಒಂದು ದೇವಸ್ಥಾನ ಬರುತ್ತೆ, ಮಧ್ಯರಂಗ ಅಂತ. ಮಧ್ಯರಂಗ ಸ್ಪೆಷಾಲಿಟಿ ಏನಂದರೆ, ಸೂರ್ಯೋದಯದಿಂದ ಸೂರ್ಯಾಸ್ತದೊಳಗಡೆ 3 ರಂಗನ ದರ್ಶನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಇದೆ. ಮೊದಲನೇದು ನಮ್ಮ ಶ್ರೀರಂಗಪಟ್ಟಣ, ಎರಡನೇದು ಮಧ್ಯರಂಗ, ಮೂರನೇದು ಬಂದು ಶ್ರೀರಂಗಮ್, ತಮಿಳ್ನಾಡಲ್ಲಿದೆ. ನಾನು ಮೊದಲು ಟ್ಯಾಕ್ಸಿಲಿ ಓಡಿಸ್ಬೇಕಾದ್ರೆ ಮಾಡಿದ್ದೀನಿ ಇದನ್ನು 3 ದರ್ಶನನ. ಬಟ್ ತುಂಬ ಟೈಮ್ ಕವರ್ ಮಾಡಬೇಕು, ರಾತ್ರಿನೇ ಹೊರಡಬೇಕು, ಆ ಥರ ಎಲ್ಲ ಇದೆ. ಸೊ ಈ ಫಾಲ್ಸ್ನ ನೋಡ್ಕೊಂಡು ಬನ್ನಿ. ಹಂಗೆ ಈ ಫಾಲ್ಸ್ದು ವೀಡಿಯೋ ಮುಗಿದರಂಗೆ ಲಾಸ್ಟಲ್ಲಿ ಮಧ್ಯರಂಗ ದೇವಸ್ಥಾನದೂ ಇದರಲ್ಲಿ ಹಾಕಿದ್ದೀನಿ. ಯಾಕಂದರೆ ಅಲ್ಲಿ ಕ್ಯಾಮ್ರಾ ಅನುಮತಿ ಇಲ್ಲ, ಅದಕ್ಕೋಸ್ಕರ ನಾವು ಅಲ್ಲೇನು ಶೂಟ್ ಮಾಡೋಕ್ಕಾಗಿಲ್ಲ. ಅದರಿಂದ ಇದೇ ವೀಡಿಯೋದಲ್ಲಿ ಆ ವೀಡಿಯೋನ ಲಾಸ್ಟ್ ಹಾಕಿದ್ದೀನಿ ದೇವಸ್ಥಾನದ್ದು. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ, ಆಮೇಲೆ ನಿಮ್ಮ ಫ್ಯಾಮಿಲಿ ಬಳಗಕ್ಕೆ, ನಿಮ್ಮ ಫ್ಯಾಮಿಲಿ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತಾ ಇದ್ದೀನಿ.
ಇನ್ನು ನಮ್ಮ ಸತ್ತ ಪ್ರಜೆಗಳ ಬಗ್ಗೆ ಏನು ಹೇಳಬೇಕು ಸ್ವಚ್ಛತೆ ವಿಚಾರದಲ್ಲಿ. ನೀರು ಬಾಟ್ಲು ಯೂಸ್ ಮಾಡ್ತಾರೆ, ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ಚಿಪ್ಸ್ ಯೂಸ್ ಮಾಡ್ತಾರೆ, ಅದು ಎಲ್ಲಂದ್ರಲ್ಲಿ ಪ್ಯಾಕೆಟ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ. ಅಲ್ಲಿ ಕೋತಿಗಳಿದೆ, ಸಿಕ್ಕಾಪಟ್ಟೆ ಹಸುಗಳು ಅದು ಇದು ಬರ್ತಾ ಇರುತ್ತೆ, ಅದು ತಿಂದು. ಇನ್ನೊಂದಾಗಿ ಎಷ್ಟೊತ್ತು ಕಡೆ ಮೇಂಟೈನ್ ಮಾಡಿದ್ರಲ್ಲ ನೀಟಾಗಿ, ಡಸ್ಟ್ಬಿನ್ ಎಲ್ಲ ಇಟ್ಬಿಟ್ಟು ನೀಟಾಗಿ ಇಟ್ಟಿದ್ದಾರೆ. ಆದರೂ ನಮ್ಮ ಸತ್ತ ಪ್ರಜೆಗಳು ಸತ್ತಂಗೆ ಲೆಕ್ಕ ನನ್ನ ಪ್ರಕಾರ. ಅಟ್ಲೀಸ್ಟ್ ನಮ್ಮ ಜಾಗನೂ ನಾವು ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂದರೆ ಇನ್ನು ಹೆಂಗೆ? ನಿಮ್ಮ ಮನೆಗಳಾದರೆ ಹಿಂಗೆ ಮಾಡಿಬಿಡ್ತೀರ. ನಿಮ್ಮ ಮನೆಗಳಲ್ಲಿ ಎಲ್ಲಂದ್ರಲ್ಲಿ ಬಿಸಾಕೊಂಡು ಎಲ್ಲಂದ್ರಲ್ಲಿ ಎಸ್ದು ಬಿಡ್ತೀರ ಕಸ, ಪ್ಲಾಸ್ಟಿಕ್ ಬಾಟ್ಲು, ಇನ್ನೊಂದು ಮತ್ತೊಂದು. ತಂದಿರೋ ಊಟನೂ ಸಹಿತ ಅಲ್ಲಿ ಎಲ್ಲಂದ್ರಲ್ಲಿ ಕವರ್ ಸಮೇತ ಬಿಸಾಕಿದ್ದಾರೆ. ಬೇಜಾರಿಂದ ಹೇಳ್ತಾರೆ ಈ ಮಾತು, ಯಾಕಂದರೆ ನಾನು ಕಣ್ಣಾರೆ ನೋಡಿದ್ದೀನಿ, ನಿಮಗೂ ತೋರಿಸಿದ್ದೀನಿ. ಇನ್ನೂ ಎಷ್ಟೊಂದಿತ್ತು, ನಾನೇ ಮಾಡೋಕೆ ಹೋಗಲಿಲ್ಲ. ಇನ್ನು ಅದನ್ನು ಮಾಡಿದ್ರೆ ಅದೇ ಇನ್ನೊಂದು 10 ನಿಮಿಷದ ವೀಡಿಯೋ ಆಗೋಗುತ್ತೆ. ಇಲ್ಲಿಂದ ಇವಾಗ ಸೀದಾ ಮಧ್ಯರಂಗ ದೇವಸ್ಥಾನಕ್ಕೆ ಬಂದ್ವಿ. ಇದು ಮಧ್ಯರಂಗ ದೇವಸ್ಥಾನ. ಅದೇ ನಾವು ಫಾಲ್ಸ್ಗೆ ಹೋಗೋದೇ ಮಧ್ಯದಲ್ಲೇ ಬರುತ್ತೆ. ಇದು ಫಾಲ್ಸ್ಗೆ ಮತ್ತು ಕೊಳ್ಳೇಗಾಲ ಹೈವೇಗೆ ಕನೆಕ್ಟ್ ಆಗೋ ರೋಡಲ್ಲೇ ಮಧ್ಯದಲ್ಲೇ ಬರುತ್ತೆ.